ಹೀಗೆ ಗಿಡದಿಂದಲೇ ಹೂ ಕೀಳಬೇಕಾದರೆ ಒಂದಲ್ಲ ಒಂದು ದಿಸ ರೆಂಬೆ ಮುರಿಯುವುದೇ. ಆದರೆ ಗಿಡದಿಂದ ಹೂಗಳನ್ನು ಕೀಳುವುದೇ ಬೇಡ. ಗಿಡದಿಂದ ಉದುರಿದ ಹೂಗಳನ್ನು ಆರಿಸಿ ತಂದು ಪೂಜೆಗೆ ಒಯ್ಯುತ್ತೇನೆ. ಉದುರಿ ಬೀಳುವನಕ್ಕ ನಿನ್ನ ಹಂಗು, ಉದುರಿ ಬಿದ್ದಲ್ಲಿ ಎನ್ನೊಡವೆ. ನಾ ಪೂಜಿಸಿದ ನಕ್ಕ ದೇವ, ಎನ್ನ ಪೂಜೆಗೊಳಗಾದಲ್ಲಿ ನೀ ಭಕ್ತ ನಾ ನಿತ್ಯ. ಇಂತಿ ಸರ್ವರ ದಯಾವಸ್ತು ಬೀಜವಲ, ಸರ್ವ ಮಲತ್ರಯ ದೂರ, ಸರ್ವಾಂಗ ಸಂತೋಷ ನಿಗರ್ವಿ. ದಸರೇಶ್ವರ ಲಿಂಗವ ತತ್ಯ ಮಿಥ್ಯದವನಲ್ಲ. ಹೇ ದೇವ, ಬಾಡಿದ ಹೂ ಬೇಡ, ಮರದ ಹೂವೇ ಬೇಕು ಎಂದು ನೀನು ಬಯಸಿದರೆ ನಿನ್ನಲ್ಲೂ ಆಸೆ ಮೂಡಿ ನೀನು ದೈವತ್ವನ್ನೇ ಕಳೆದುಕೊಳ್ಳುವೆ. ನೀನೇ ಭಕ್ತನಾಗಿ ಬಿಡುವೆ. ನೆನಪಿರಲಿ, ನಾಳೆಯಿಂದ ಹೂಗಿಡದ ಬುಡದಲ್ಲಿ ಗೋಮಯದಿಂದ ಮಡಿಮಾಡಿ ಶುದ್ಧಿಗೊಳಿಸುತ್ತೇನೆ. ಅಲ್ಲಿ ಬಿದ್ದ ಹೂಗಳನ್ನು ಆರಿಸಿ ತಂದು ಪೂಜೆಗೆ ಬಳಸುತ್ತೇನೆ. ಸರ್ವಮಯ ನಿನ್ನ ಬಿಂದುನಾದದಲ್ಲಿ ಆವುದನ ಹುದೆಂಜಿ ಆವುದನಲ್ಲ ಎಂಬೆ. ಸರ್ವಚೇತನ ನಿನ್ನ ತಂತ್ರಗಳಿಂದ ಆಡುವವಾಗಿ ಇನ್ನಾವುದ ಕಾಯುವೆ, ಇನ್ನಾವುದ ಕೊಲ್ಲುವೆ. ತರುಲತೆ ಸ್ಥಾವರ ಜೀವಂಗಳೆಲ್ಲ ಆರ ಅರಿದಿನ್ನಾರಿಗರ್ಪಿಸುವೆ. ತೊಟ್ಟು ಬಿಡುವನಕ್ಕ ನೀ ತೊಟ್ಟ ಬಿಟ್ಟ ಮತ್ತು ನೀ ಬಿಟ್ಟರೆಂದು ಎತ್ತಿ ಪೂಜಿಸುತ್ತಿರುವೆ ದಸರೇಶ್ವರನೆಂದು. ಎಳಲೇ ದಸರಯ್ಯ, ಎಷ್ಟಲೇ ನಿನಗೆ ಸುಕ್ಕು. ನನ್ನನ್ನು ಮೋಟು ಮಲ್ಲಿದೇವನೆಂದು ಕರೆಯುವುದು ತಿಳಿದಿದೆಯಾ ನಿನಗೆ? ನನ್ನನ್ನು ನೋಡದೆ ಮಾತನಾಡಿಸದೇ ಇರುವ ನೀನು ಅಭಿಮಾನ ಶೂನ್ಯ. ನೀನು ಶರಣ ನೆನೆಸಿಕೊಳ್ಳಲು ಅಯೋಗ್ಯ. ನಿನ್ನ ಹಿರಿಯತನವೆಲ್ಲಿ ಉಳಿದಿದೆ? ದಯಮಾಡಿ ನನ್ನನ್ನು ಕ್ಷಮಿಸಿ. ತಾವು ಬಂದಿದ್ದನ್ನು ನಾನು ಗಮನಿಸಲಿಲ್ಲ. ಶಿವಧ್ಯಾನದಲ್ಲಿ ಪುನೀತನಾಗಿದ್ದೆ. ನಿನ್ನದು ಕಪಟ ಧ್ಯಾನ. ಸುಳ್ಳು ಹೇಳುತ್ತಿರುವೆ. ನನ್ನನ್ನು ಮಾತಾಡಿಸಿ ಮಡಿದರೆ ನಿನ್ನ ಭಕ್ತಿಗೆ ಭಂಗ ಬರುತ್ತಿತ್ತೆ. ನಾನು ಜಂಗಮನಂತೆ ಕಾಣುತ್ತಿಲ್ಲವೇ? ನನ್ನನ್ನು ಲಘುವಾಗಿ ಪರಿಗಣಿಸಿದೆಯಾ? ತಪ್ಪಾಯಿತು, ಕ್ಷಮಿಸಿ. ನೀನು ಅಹಿಂಸಾಪರನು, ಅಧಿಕ ದಯಾಳು, ಧಾರ್ಮಿಕನೆಂದು ಬಂದಿದ್ದಕ್ಕೆ ಸಾರ್ಥಕವಾಯಿತು. ನಾನಿರುವ ಕಡೆ ಬಂದು ನಮಿಸಬೇಕು. ಅಂತದ್ರಲ್ಲಿ ನೀನಿರುವ ಕಡೆ ಬಂದರೂ ನನ್ನನ್ನು ಉಪೇಕ್ಷಿಸಿರುವೆ. ಎಷ್ಟೋ ಮದ ನಿನಗೆ. ನರಚರ್ಮಾವೃತ ಮಹಾದೇವ, ನನ್ನಲ್ಲಿ ಸಾವಿರಾರು ದುರ್ಗುಣಗಳಿವೆ. ನನ್ನ ಅಪರಾಧಗಳನ್ನು ಮನ್ನಿಸಿ ಕಾಪಾಡು ಗುರುವೆ. ಅರನವತಾರವೇ ಚಿತ್ತೈಸು.
ಆಹಾ, ನನ್ನದೇನೋ ತಪ್ಪಾಗಿರಬೇಕು. ಅದಕ್ಕೆ ಆ ದೇವರು ಈ ಮಾರುವೇಷದಲ್ಲಿ ಬಂದು ನನ್ನನ್ನು ಶಿಕ್ಷಿಸುತ್ತಿದ್ದಾನೆ, ಪರೀಕ್ಷಿಸುತ್ತಿದ್ದಾನೆ. ಮಡಕೆಯನ್ನು ಕೊಳ್ಳುವವನು ಮಡಕೆಯನ್ನು ಪರೀಕ್ಷಿಸುವಂತೆ ನನಗೆ ಈ ಪರೀಕ್ಷೆ ನಡೆಯುತ್ತಿದೆ. ಸ್ವಾಮಿ, ತಮ್ಮ ಈ ಕೋಮಲ ಕೈಗಳಿಗೆ ಎಷ್ಟು ನೋವಾಗಿದೆ ಏನೋ. ತಮ್ಮ ಈ ಕೈಗಳಿಂದ ಒಡೆದರೆ ನೋವಾಗಬಹುದು. ಆಯುಧವನ್ನು ತಂದು ಕೊಡಲೆ? ಅಯ್ಯೋ, ತಮ್ಮ ಕೈಗಳಿಗೆ ಆಯುಧವನ್ನು ಹಿಡಿಯಲು ಸಾಧ್ಯವಿಲ್ಲವಲ್ಲ. ಏನು ಮಾಡಲಿ? ಒಳ್ಳೆ ಕಥೆ ಆಯ್ತಲ್ಲ ಈ ದಸರೆಯೊಂದು. ಅಲ್ಲ, ನಾನು ಇಷ್ಟೊಂದು ಹೊಡೆಯುತ್ತಿದ್ದಾನೆ, ನನ್ನನ್ನೂ ತಡೆಯಲು ಇಲ್ಲ, ಬೈಯಲಿಲ್ಲ, ತಿರುಗಿ ಹೊಡೆಯಲು ಇಲ್ಲ. ಇನ್ನೆಂತ ಗಟ್ಟಿ ವ್ರತ ಅವನದು. ಮೈಯೆಲ್ಲ ಬಾವು ಬಂದು ರಕ್ತ ಸುರಿಯುತ್ತಿದ್ದರೂ ನನ್ನನ್ನು ಓಲೈಸುತ್ತಿದ್ದಾನೆ, ನನ್ನ ಮೇಲೆಯೇ ದಯ ತೋರಿಸುತ್ತಿದ್ದಾನೆ. ಏಕೆ ಸ್ವಾಮಿ ಸುಮ್ಮನಾದಿರಿ? ಬನ್ನಿ, ಒಡೆಯಿರಿ. ನನ್ನ ತಲೆ ಬಹಳ ಗಟ್ಟಿ ಮೂಳೆ ಅಲ್ಲವೇ? ನನ್ನ ಕೈಗೆ, ಮೈಗೆ, ಹೊಟ್ಟೆ, ಬೆನ್ನಿಗೆ ಗುದ್ದಿ. ನಾನಿನ್ನು ಬಂಗಾರವಾಗಿಲ್ಲ, ಅಪರಂಜಿಯಾಗಿಲ್ಲ. ಒಡವೆಯಾಗಬೇಕಾದರೆ ನೀವಿನ್ನು ನನ್ನನ್ನು ಶಿಕ್ಷಿಸಿ. ಇಂಥ ಅವಕಾಶ ಬಂದಿರುವುದು ನನ್ನ ಪುಣ್ಯ. ಸ್ವಾಮಿ ದೇವ, ನನ್ನನ್ನು ದಯಮಾಡಿ ಮನ್ನಿಸು, ದಯಮಾಡಿ ಮನ್ನಿಸು ದೇವ, ಮನ್ನಿಸು, 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 ಮನ್ನಿಸು ಸ್ವಾಮಿ. ಸ್ವಾಮಿ, ತಮ್ಮ ರಥವನ್ನು ಕೆಡಿಸಲು ಮತಿಹೀನನಾಗಿ ದುಷ್ಟರ ಮಾತುಗಳನ್ನು ಕೇಳಿ ನನಗಿದೆಂತಹ ದುರ್ಗತಿ. ಅಯ್ಯೋ ಸ್ವಾಮಿ, ನಾನು ತಪ್ಪು ಮಾಡಿಬಿಟ್ಟೆ ಸ್ವಾಮಿ, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ನನ್ನ ಭಕ್ತಿಯನ್ನು, ನನ್ನ ರಥದ ನಿಷ್ಠೆಯನ್ನು ಪರೀಕ್ಷಿಸಲೆಂದೇ ಬಂದಿರುವ ದಸರೇಶ್ವರರೇ ತಾವು. ನನ್ನದೇನಾದರೂ ಅಪರಾಧವೇನಿದ್ದರೂ ದಯವಿಟ್ಟು ಕ್ಷಮಿಸಬೇಕು. ತಮ್ಮ ಪರೀಕ್ಷೆಗೊಳಗಾಗಿ ನಾನು ಪುನೀತನಾದೆ. ನನ್ನ ಜನ್ಮ ಸಾರ್ಥಕವಾಯಿತು. ಇಲ್ಲ ಸ್ವಾಮಿ, ಇಲ್ಲ. ನೀವು ತಿಳಿದುಕೊಂಡಿರೋ ಹಾಗೆ ನಾನು ಪರ್ವತ ಮಲ್ಲಿನಾಥನೂ ಅಲ್ಲ, ದಸರೇಶ್ವರನೂ ಅಲ್ಲ. ನಾನೊಬ್ಬ ದುಷ್ಟ, ದುಷ್ಟ ಸ್ವಾಮಿ, ದುಷ್ಟ. ನಾನು ಮಾಡಿದ ಈ ಪಾಪ ಕಾರ್ಯಗಳಿಂದ ನನ್ನ ಈ 2 ಕೈಗಳನ್ನು ಕಳೆದುಕೊಂಡೆ ಸ್ವಾಮಿ, ನಾನು ಕಳೆದುಕೊಂಡೆ. ನನ್ನ ತಪ್ಪಾಯಿತು ಸ್ವಾಮಿ, ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಶಿಕ್ಷಿಸಲು ತಾವು ಯಾರು? ಶಿಕ್ಷಿಸಿಕೊಳ್ಳಲು ನಾನು ಯಾರು? ಎಲ್ಲ ಶಿವನ ಲೀಲೆ. ನಾನೀಗ ಶರಣ ಮಾರ್ಗದಲ್ಲಿ ನಡೆಯಬೇಕೆಂದಿದ್ದೇನೆ. ನನಗೆ ಲಿಂಗ ದೀಕ್ಷೆ ಕೊಡಿಸಿ, ನನ್ನನ್ನು ಸಂರಕ್ಷಿಸಿ ಸ್ವಾಮಿ. ಮಲ್ಲುಗ, ನಿನಗೀಗ ಪಶ್ಚಾತ್ತಾಪವಾಗಿದೆ. ಅದಕ್ಕಿಂತ ಶಿಕ್ಷೆ ಇನ್ನೊಂದಿಲ್ಲ. ಅಗತ್ಯವಾಗಿ ನಿನಗೆ ಲಿಂಗ ದೀಕ್ಷೆ ದೊರೆಯುತ್ತದೆ. ಬಸವಣ್ಣನವರು ನಮ್ಮಂತವರ ಉದ್ಧಾರಕ್ಕಾಗಿಯೇ ಅವತರಿಸಿದವರು. ನಮ್ಮಂತ ಎಷ್ಟೋ ಜನರನ್ನು ಪರಿವರ್ತಿಸಿ ಪುನೀತರನ್ನಾಗಿಸಿದ್ದಾರೆ. ಹಾಗೋ ಅಣ್ಣನವರು ಇತ್ತಗೆ ಬರುತ್ತಿದ್ದಾರೆ. ಶರಣು ದಸರೆಯ ವೀರಮದಂಪತಿಗಳೇ ಶರಣು. ಶರಣು ಅಣ್ಣನವರೇ,
ಶಿವಶರಣು. ಶರಣು ಅಪ್ಪನವರೇ, ಶರಣು ಶರಣು. ಇಲ್ಲಿ ನಡೆದ ಸಂಗತಿಯನ್ನೆಲ್ಲ ನಾನು ಕೇಳಿ ತಿಳಿದೆ. ದಸರಯ್ಯ, ತಮ್ಮ ಕ್ಷಮಾಗುಣ ಉಪಮಾತೀತ. ತಮ್ಮ ಕ್ಷಮವೆಂಬ ಖಡ್ಗದಿಂದ ಕೋಪವೆಂಬ ಶತ್ರುವನ್ನು ನಿರ್ಮೂಲನೆ ಮಾಡಿ ದಯಾಪರನೆಂಬ ಮಾತಿಗೆ ಬದ್ಧರಾಗಿದ್ದೀರಿ. ಮಲ್ಲುಗ ಸಂಪೂರ್ಣ ಬದಲಾಗಿದ್ದಾನೆ. ತಾವು ಲಿಂಗ ದೀಕ್ಷೆ ನೀಡಿ ಕಾಪಾಡಬೇಕು ಅಣ್ಣನವರೇ. ಅಪ್ಪನವರೇ, ನಮ್ಮನ್ನು ಕ್ಷಮಿಸಿ. ನಮ್ಮನ್ನು ಕ್ಷಮಿಸಿ. ಇದರಲ್ಲಿ ಮಲ್ಲುಗನದೇನು ತಪ್ಪಿಲ್ಲ. ನಾವೇ ಅವನನ್ನು ಪ್ರಚೋದಿಸಿ ದಸರಯ್ಯನನ್ನು ಹಿಂಸಿಸಲು ಕಳಿಸಿದೆವು. ನಾವು ಮಹಾಪಾಪಿಗಳು, ಮಹಾಪಾಪಿಗಳು. ಶರಣು ದಸರಯ್ಯನವರೇ, ಶರಣು. ನಮಗೂ ಲಿಂಗ ದೀಕ್ಷೆ ಕರುಣಿಸಿ ಶರಣ ಮಾರ್ಗದಲ್ಲಿ ನಡೆಯಲು ನಮಗೆ ಅವಕಾಶ ಕಲ್ಪಿಸಿ. ದಸರಯ್ಯನವರಿಂದಾಗಿ ಮಲ್ಲುಗ, ರೇಣುಕ, ನಾನು ಮೂವರು ಪರಿವರ್ತನೆಯಾಗಿ ಪುನೀತರಾದೆವು. ದಸರಯ್ಯನವರೇ, ಇಂದು ಸಂಜೆ ನೀವು ಅನುಭವ ಮಂಟಪಕ್ಕೆ ಬರುವಾಗ ಈ ಮೂವರನ್ನು ಕರೆತನ್ನಿ. ಅಲ್ಲಿ ಅವರಿಗೆ ಲಿಂಗದೀಕ್ಷೆ ಆಗುತ್ತದೆ. ಹಾಗೆಯೇ ಆಗಲಿ ಅಣ್ಣನವರೇ. ಮಹಾಪ್ರಸಾದ. ಮಹಾಪ್ರಸಾದ. ಮಲ್ಲುಗ, ರೇಣುಕ, ದಾರುಕ, ಅನುಭವ ಮಂಟಪದಲ್ಲಿನ ವಿಚಾರಗಳನ್ನು ಕೇಳಿದ ಮೇಲೆ ನಿಮಗೇನನ್ನಿಸಿತು? ಅನುಭವ ಮಂಟಪಕ್ಕೆ ಹೋಗುವ ಮುನ್ನ ನಾನು ಅಂದುಕೊಂಡಿದ್ದೆ ಅದು ಒಂದು ಸೋಮಾರಿಗಳ ಕಟ್ಟೆ ಅಂತ. ಆದರೆ ಈಗ ಅರಿವಾಯಿತು, ಅಲ್ಲಿನ ಚಟುವಟಿಕೆಗಳನ್ನು ನೋಡಿ ನಾನು ಇಷ್ಟು ದಿನ ಎಷ್ಟು ನಷ್ಟವನ್ನು ಅನುಭವಿಸಿದೆ ಅಂತ. ಈಗೇನಾಯಿತು? ಇನ್ನು ಮುಂದೆ ಅಲ್ಲಿ ಸಕ್ರಿಯರಾಗಿ ಆದ ನಷ್ಟವನ್ನು ತುಂಬಿಕೊಳ್ಳೋಣ. ಅಂತೂ ನಿಮ್ಮಿಬ್ಬರ ಸಂಪರ್ಕದಿಂದ ಹೂವಿನಿಂದ ನಾರೂ ಸ್ವರ್ಗ ಸೇರಿದಂತೆ ರೇಣುಕಾ ಮತ್ತೆ ನನ್ನ ಜನ್ಮ ಸಾರ್ಥಕವಾಯಿತು. ಅಯ್ಯ ದಸರೆಯನವರೇ, ಇಂದು ಸಂಜೆ ಮಹಾಮನೆಯಲ್ಲಿ ರೇಣುಕಾ ದಾರುಕರವರು ಅವರವರ 2 ಕೈಗಳಿಂದ ಲಿಂಗ ಪೂಜೆಯನ್ನು ಮಾಡುತ್ತಾರೆ. ಆದರೆ ನಾನು ನನ್ನ 2 ಕೈಗಳನ್ನು ಕಳೆದುಕೊಂಡಿದ್ದೇನೆ. ನಾನು ಹೇಗೆ ಲಿಂಗ ಪೂಜೆಯನ್ನು ಮಾಡಲಿ ಸ್ವಾಮಿ? ಹೌದಲ್ಲ, ಈ ವಿಷಯ ನನಗೆ ಒಳೆಯಲೇ ಇಲ್ಲವಲ್ಲ. ಚಿಂತಿಸಬೇಕಾದ ಅಗತ್ಯವಿಲ್ಲ ಮಲ್ಲುಗಯ್ಯನವರೇ. ನಾವು ಕೊರಳಿಗೆ ಧರಿಸಿಕೊಂಡಿರುವ ಇಷ್ಟಲಿಂಗವು ಕೇವಲ ಸಂಕೇತ. ಕುರುಹು, ಬ್ರಹ್ಮಾಂಡದ ಕುರುಹು. ಅನೇಕ ಸೂರ್ಯಮಂಡಲಗಳಿರುವ ಬ್ರಹ್ಮಾಂಡದ ಕುರುಹು. ನಿಮಗೆ ಕೈಗಳಿಲ್ಲದಿದ್ದರೂ ಇಷ್ಟಲಿಂಗದ ರೂಪವನ್ನು ಮನದಲ್ಲಿಯೇ ರೂಪಿಸಿಕೊಂಡು ಭಾವಲಿಂಗವೆಂದು ಭಾವಿಸಿ ಆರಾಧಿಸಿದರೆ ಅದೇ ಲಿಂಗ. ಆಹಾ ಆಹಾ, ಅದ್ಭುತವಾದ ಕಲ್ಪನೆ, ಅದ್ಭುತವಾದ ಕಲ್ಪನೆ. ಅದಕ್ಕೆ ಬಸವೇಶ್ವರರು ದೇವರನ್ನು ಜಗದಗಲ, ಮುಗಿಲಗಲ, ಮಿಗಿಯಗಲ ಎಂದು ಬಣ್ಣಿಸಿದ್ದಾರೆ ಅಲ್ಲವೇ? ಇಷ್ಟಲಿಂಗವು ಬ್ರಹ್ಮಾಂಡದ ಕುರುಹಾದ್ದರಿಂದ ಅದನ್ನು ಮನಸ್ಸಿನಲ್ಲಿಯೇ ಆರಾಧಿಸಿದರೆ ಬೇರೆ ಯಾವುದೇ ದೇವರನ್ನು ಪೂಜಿಸುವ ಅಗತ್ಯವಿಲ್ಲವೆಂದಂತಾಯಿತು ಅಲ್ಲವೇ ದಸರಯ್ಯನವರೇ? ಸರಿಯಾಗಿ ಹೇಳಿದಿರಿ. ನಿಮಗೀಗ ದೇವರೆಂದರೆ ಯಾರು ಎಂಬುದು ಅರ್ಥವಾಗಿದೆ. ಎಲ್ಲರಿಗೂ ದೇವರಿದ್ದಾನೆ ಎಂದು ಬಸವೇಶ್ವರರು ತೋರಿಸಿಕೊಟ್ಟಂತಾಯಿತು. ಹೌದು, ಸ್ತ್ರೀಯರಿಗೆ, ಪುರುಷರಿಗೆ, ದೀನರಿಗೆ, ದಲಿತರಿಗೆ, ವಿಕಲಾಂಗರಿಗೆ, ವೇಶ್ಯರಿಗೆ, ಅಸ್ಪೃಶ್ಯರಿಗೆಲ್ಲರಿಗೂ ಬಸವಣ್ಣನವರು ದೇವರಿದ್ದಾನೆ ಎಂದು ತೋರಿಸಿಕೊಟ್ಟವರು. ಮಲ್ಲುಗಯ್ಯನವರೇ, ಪ್ರಕೃತಿಯೇ ದೇವರು. ಬ್ರಹ್ಮಾಂಡವೆಂದರೆ ಪ್ರಕೃತಿ. ಇದನ್ನು ಪ್ರೀತಿಸಬೇಕು, ರಕ್ಷಿಸಬೇಕು. ಆರಾಧಿಸಿದರೆ
ಅದೇ ಲಿಂಗ ಪೂಜೆ. ಕೈ ಇದ್ದು ಯಾಂತ್ರಿಕವಾಗಿ ಲಿಂಗ ಪೂಜೆ ಒಂದು ನಟನೆಯಾಗಬಾರದು. ಇಲ್ಲದೆಯೂ ಲಿಂಗ ಪೂಜೆಯನ್ನು ಮನದಲ್ಲಿಯೇ ಕಲ್ಪಿಸಿಕೊಂಡು ದಯಾಪರನಾಗಿ ಜೀವಿಸಿದರೆ ಅದೇ ಪೂಜೆ. ಅದಕ್ಕೆ ಅಲ್ಲವೇ ಅಣ್ಣನವರು ದಯವೇ ಧರ್ಮದ ಮೂಲ, ಅಯ್ಯ ಎಂದರೆ ಸ್ವರ್ಗ, ಇಲ್ಲವೋ ಎಂದರೆ ನರಕ ಎಂದು ಹೇಳಿರುವುದು. ನೀವೆಲ್ಲರೂ ತಪ್ಪದೆ ಅನುಭವ ಮಂಟಪದಲ್ಲಿ ಪಾಲ್ಗೊಳ್ಳಿ. ಈ ನರಜನ್ಮದ ಉದ್ದೇಶವನ್ನು ಈಡೇರಿಸಿದಂತಾಗುತ್ತದೆ. ಅಗತ್ಯವಾಗಿ ಸಿಕ್ಕಿರುವ ಇಂತಹ ಸದಾವಕಾಶವನ್ನು ಉಪಯೋಗಿಸಿಕೊಳ್ಳದಿದ್ದರೆ ನಮ್ಮಂತ ಮೂರ್ಖರೇ ಇಲ್ಲ. ದಸರಾಯನವರೇ, ನೀವು ಪತ್ರೆ ಪುಷ್ಪಗಳಿಂದಲೇ ಲಿಂಗಾರಾಧನೆ ಮಾಡುವಿರಲ್ಲ, ಹೇಗೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೇಳುವೆ ಕೇಳಿ. ನಾನು ಲಿಂಗ ಪೂಜೆಯನ್ನು ಸಾಂಕೇತಿಕವಾಗಿ ಮಾತ್ರ ಆಚರಿಸುತ್ತೇನೆ. ಆದರೆ ನಾನೂ ಸಹ ಕೃತಿಯಲ್ಲಿ ಪ್ರಕೃತಿಯ ಆರಾಧಕ. ಸಜೀವಿಗಳಿಗೆ ಯಾವ ನೋವು ಆಗದಂತೆ ಅಹಿಂಸಾರಥವನ್ನು ಹಿಡಿದು ಪಾಲಿಸುತ್ತಿದ್ದೇನೆ. ಹೌದು, ಪ್ರಕೃತಿಯ ಆರಾಧನೆಯೇ ನಿಜವಾದ ಲಿಂಗ ಪೂಜೆ. ಬ್ರಹ್ಮಾಂಡದಲ್ಲಿನ ಎಲ್ಲಾ ಅಂಶಗಳು ಸೇರಿಯೇ ಪ್ರಕೃತಿಯಲ್ಲವೇ? ಸರ್ವವನರಿದಲ್ಲಿ, ಸರ್ವಜ್ಞನಾದಲ್ಲಿ, ಇದಿರೆಲ್ಲಿ ತಾನೆಲ್ಲಿ, ಅದು ತನ್ನ ಭಿನ್ನ ಭಾವ. ಅನ್ಯರಲ್ಲಿ ಎಮ್ಮುವ ತೋರಿ ಆ ಗುಣ ತನ್ನನ್ನೇ ಅನ್ಯವೆನಿಸೋದು. ತನ್ನ ಶಾಂತಿ ಅನ್ಯರಲ್ಲಿ ತೋರಿ ಭಿನ್ನ ಭಾವವಿಲ್ಲದಿರೆ ಅವರನ್ಯರಲ್ಲ ಎಂಬ ತನ್ನ ಗುಣ ಅನ್ನವಿಲ್ಲವೆಂಬುದನ್ನರಿತು ತನ್ನೊಪ್ಪದ ದರ್ಪಣದಲ್ಲಿ ತೋರುವಂತೆ ಇದಕ್ಕೆ ಕರ್ಕಶವಿಲ್ಲ ದಸರೇಶ್ವರ ಲಿಂಗಕ್ಕೆ. ಇಂತಹ ಅಪಾರ ಜ್ಞಾನ ನಿಧಿಯನ್ನು ನಾನು ಹಿಂಸಿಸಿದೆನಲ್ಲ. ನಾನೆಂತ ದುಷ್ಟ. ಇದರಿಂದ ತಮಗೆಲ್ಲ ಒಳ್ಳೆಯದೇ ಆಯ್ತಲ್ಲ. ನೀವೂ ಸಹ ಶರಣರಾದಿರಿ. ರಣಗುಣವನ್ನು ತೊರೆದು ಶರಣರಾದದ್ದು, ವರ್ತನೆಯಲ್ಲಿ ಪರಿವರ್ತನೆಯಾದದ್ದು ಕರ್ತನ ಕೃಪೆಯಲ್ಲವೇ? ಮಲ್ಲುಗ, ದಸರಯ್ಯನವರನ್ನು ಹಿಂಸಿಸಿದ್ದರಿಂದ ಒಳ್ಳೆಯದೇ ಆಯಿತು. ಇನ್ನು ಯಾರನ್ನಾದರೂ ಹಿಂಸಿಸಿದರೆ ಇನ್ನು ಒಳ್ಳೆಯದೇ ಆಗುತ್ತದೆ ಎಂದು ಮತ್ತಾರನ್ನು ಹಿಂಸಿಸಬೇಡ ಮಾರಾಯ. ಇದೆಲ್ಲ ತಮ್ಮಿಬ್ಬರ ಪ್ರಸಾದ ಅಲ್ಲವೇ? ಇನ್ನು ಒಳ್ಳೆಯದಾಗಲಿ ಅಂತ ನಾವಿಬ್ಬರು ಇನ್ಯಾರಿಗೂ ತಪ್ಪು ಮಾರ್ಗ ತೋರಿಸುವುದಿಲ್ಲ ಬಿಡು. ತಮಾಷೆ ಸಾಕು, ನಡೆಯಿರಿ ಹೋಗೋಣ.